ನಮ್ಮ ತಾತನವರು 1940 ಮಲ್ಲೇಶ್ವರಮಲ್ಲಿ ಒಂದು ಪ್ರಾಪರ್ಟಿ ತೊಗೊಂಡ್ರು. 4,000 ಸ್ಕ್ವೇರ್ ಫುಟ್ಗೆ ಬರೀ 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು 1940. ಇವತ್ತು ಅದೇ ಪ್ರಾಪರ್ಟಿ 2025 10 ಕೋಟಿಗೆ ಅದು ಮಾರ್ಕೆಟ್ ವ್ಯಾಲ್ಯೂ ಇದೆ. ಅವ್ರು ತಗೊಂಡಿದ್ದು 50,000 ರೂಪಾಯಿಗೆ ಇವತ್ತು 10 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ಸೊ ಯಾರೇ ಕೇಳಿದ್ರು ಕೂಡ ಇದಕ್ಕೂ ಒಳ್ಳೆ ಇನ್ವೆಸ್ಟ್ಮೆಂಟು ಇನ್ಯಾವುದೂ ಇಲ್ಲ ಅಂತ ಹೇಳಲೇಬೇಕು. ಯಾಕಂದ್ರೆ 50,000 ರೂಪಾಯಿ ಹಾಕಿದ್ದು ಇವತ್ತು 10 ಕೋಟಿ ಆಗಿದೆ. ಆದರೆ ನಮಗೇನು ಅರ್ಥ ಆಗ್ತಿಲ್ಲ ಅಂದರೆ 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ 1940 ಅವ್ರೇನು ಮಾಡಿದ್ರು ಅದನ್ನು ಈ ರಿಯಲ್ ಎಸ್ಟೇಟ್ಗೆ ಆ ಲ್ಯಾಂಡ್ ಮಲ್ಲೇಶ್ವರಂಗೆ ಹಾಕೋ ಬದಲು ಅವ್ರೇನ ಬ್ಯಾಂಕ್ ಎಫ್ ಡಿಗೆ ಹಾಕಿದ್ದಿದ್ರೆ ಕೇವಲ ಬ್ಯಾಂಕ್ ಎಫ್ ಡಿ ರೇಟ್ಗಳೇನಾಗುತ್ತೆ ಅಂದರೆ ಲೋಯೆಸ್ಟ್ ರೇಟ್ ಅಂದರೆ 3-4% ವರ್ಷದ ರಿಟರ್ನ್ಗಳು ಇಂಟ್ರೆಸ್ಟ್ ರೇಟ್ ಬಡ್ಡಿ ದರ ಬಂದಿದೆ. ಹೈಯೆಸ್ಟ್ ಅಂದರೆ ಒಂದು 13-14% ಬಡ್ಡಿ ದರಗಳು ಬಂದಿದೆ. ಸೊ ಆವರೇಜ್ ಆಗಿ ಲೋಯೆಸ್ಟ್ 3%, ಹೈಯೆಸ್ಟ್ 14% ಅಂದರೆ ಆವರೇಜ್ ಆಗಿ ಒಂದು 7-8% ವರ್ಷದ ಬಡ್ಡಿ ಅಂತ ನಾವು ಲೆಕ್ಕ ಹಾಕಿದ್ರೆ 1940 ಅವ್ರು 50,000 ರೂಪಾಯಿ ಏನಾನ ಬ್ಯಾಂಕ್ ಎಫ್ ಡಿಗೆ ಆವರೇಜ್ 7% ಇಂಟ್ರೆಸ್ಟ್ ಅಂತ ನಾವು ಲೆಕ್ಕ ಹಾಕಿದ್ರೆ ನೀವು ಮ್ಯಾಥಮೆಟಿಕ್ಸ್ ಮಾಡಿದರೆ ಹತ್ತತ್ರ ಇವತ್ತು 40 ಕೋಟಿ ಆಗ್ತಾ ಇತ್ತು.